ರೀ ನಮ್ಮಪ್ಪ ನಮ್ಮಮ್ಮನೂ ಹೊರಟಿದಾರಂತೆ ಬನ್ರಿ ಕಾರಲ್ಲಿ ಹಂಗೆ ಅಮ್ಮಗೆ ಬೇರೆ ಹುಷಾರಿಲ್ಲ ಬಸ್ಸಲ್ಲಿ ಏನು ಹೋಗ್ತಾರೆ ನೀವು ಬರ್ರಿ ಗೌತಮ್ ನೀನು ಬಾ ಹೋಗೋಣ ಅಲ್ಲ ಅವನಿಗೆ ಏನು ಸರಿಯಾಗಿ ವಿಚಾರಿಸ್ಕೊಂಡು ಅದೇನು ತೀರ್ಮಾನ ಮಾಡ್ಕೊಂಡು ಬರೋಣ. ಅಲ್ಲ ಯಾಕೆ ಹಿಂಗೆ ಮಾಡ್ದ ಹರ್ಷಿತಾ ಅವನು? ನಾವೇನೋ ಒಳ್ಳೇನು ಅಂತ ಅಂದ್ಕೊಂಡಿದ್ವಿ. ನಮ್ಮ ಅತ್ತೆ ಮಾವ ನಮ್ಮನ್ನು ಕೂಡ ನಂಬಿರಲಿಲ್ಲ, ಅವನ್ನ ಅಷ್ಟು ನಂಬಿದ್ರು. ಆದರೆ ಅವ್ನು ಯಾಕಿಂತ ಮೋಸ ಮಾಡಿಬಿಟ್ಟ? ಯಾಕೇನು ಮಾಡಿದ್ನೋ ಏನೋ ಅಲ್ಲಿಗೆ ಹೋದ್ಮೇಲೆ ರೀ ನಮಗೂ ಗೊತ್ತಾಗಿದ್ದು, ನಮಗೂ ಗೊತ್ತಾಗಿರಲಿಲ್ಲ. ಏನೋ ನಾವು ಒಳ್ಳೆ ಹುಡುಗ ಅಂತ ಹೇಳಿ ನಂಬಿದ್ವಿ, ಆದರೆ ಈ ಥರ ನಂಬಿಕೆ ದ್ರೋಹ ಮಾಡಿಬಿಟ್ಟ ಅವನು. ಏನು ಮಾಡೋದು? ಅದಕ್ಕೇ ಇವಾಗ ಕುಡ್ದು ಅಲ್ಲೂ ಇಲ್ಲೂ ಬೀಳೋದು ಹಂಗೆಲ್ಲ ಮಾಡ್ತಾ ಇದ್ದಾನಂತೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಇವಳ ಹೆಸ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೇ ಸುಮ್ಮನೆ ಬ್ಯಾಡ್ಲಿಲ್ಲ ಅಂದರೆ ನಿನ್ನ ಡೈವರ್ಸ್ ಕೊಡಪ್ಪ ಅಂತ ಹೇಳಿ ಅದೇನು ತೀರ್ಮಾನ ಮಾಡ್ಕೊಂಡು ಬರೋಣ ಅಂತ ಹೇಳಿ. ನನ್ನ ಕೂಡ ನಂಬಿರಲಿಲ್ಲ ನಮ್ಮ ಅತ್ತೆನೂ ನಮ್ಮ ಮಾಮ ಅವನ್ನ ಅಷ್ಟು ನಂಬಿದ್ರು ಅಂತ ನಂಬಿಕೆ ದ್ರೋಹ ಮಾಡಿಬಿಟ್ನಲ್ಲ ಅವ್ನ ಮನೆಯಾಳ. ನಡೀರಿ ಅದಕ್ಕೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅವನ್ನ. ಏನೋ ನಿನಗೆ ಬೇಕಿದ್ರೆ ಬಾ, ಬೇಡಲಿಲ್ಲ ಅಂದರೆ ಸುಮ್ಮನೆ ಬಿಸಾಕಿ ಹೋಗ್ತಾ ಇರು ನೀನು ಅಂತ ಹೇಳಿ ಸರಿಯಾಗಿ ಬುದ್ಧಿ ಕಲ್ಸೋಣ. ಅತ್ತೆರಿಗೆ ಹೇಳಿದ್ರ ಫೋನ್ ಮಾಡಿ? ಹ್ಞೂ ಅಮ್ಮಯ್ಯ ಇವಾಗ ಹೊರಟಿದ್ದೀವಿ ಹೋಗ್ತೀವಿ ಕಣಮ್ಮ ಅಂತ ಹೇಳಿ ಫೋನ್ ಮಾಡಿತ್ತಾ. ಅದಕ್ಕೆ ಬಿಡಮ್ಮ ಅಮ್ಮಗೆ ಬೇರೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಕಾರ್ ತಗೊಂಬರ್ತೀವಿ, ಕಾರಾಗ ಹೋಗೋಣ ಅಂತ ಹೇಳಿ ಫೋನ್ ಮಾಡಿದ್ದೀನಿ. ಇವಾಗ ಕಾರ್ ತಗೊಂಡು ಹೋಗೋಣ, ಅತ್ತೆಗೂ ಹೇಳಿ ಹೋಗೋಣ. ನಿಮ್ಮ ಅಮ್ಮನ ಕರೆದು ಹೇಳ್ರಿ. ಅಮ್ಮ ಅಮ್ಮ ಏನಪ್ಪ? ಬಾರಮ್ಮ ಇಲ್ಲಿ. ಏನಪ್ಪ? ಅಮ್ಮ, ನಾವು ಸ್ವಲ್ಪ ದೀಕ್ಷಂದು ಅಲ್ಲಿ ಗಂಡನ ಮನೇಲಿ ಏನೋ ಸಮಸ್ಯೆ ಆಗ್ಬಿಟ್ಟೈತಂತೆ. ಅವ್ನು ತುಂಬ ಗಾಂಚಲಿ ಮಾಡ್ತಾನಂತೆ. ಹೋಗಿ ಅದೇನು ವಿಚಾರಿಸ್ಕೊಂಡು ಅವ್ನು ಏನಾಗಬೇಕಪ್ಪ ನಿನಗೆ ಅಂತ ಹೇಳಿ ಎಲ್ಲ ಕೇಳಿಕೊಂಡು ಆ ಹುಡುಗಿನೂ ಏನೋ ಬೇಡ ನಾನು ಡೈವರ್ಸ್ ತೊಗೊಳ್ತೀನಿ ಅಂತ ಹೇಳ್ತಾ ಆಯ್ತಂತೆ ದೀಕ್ಷಾನು. ಅದಕ್ಕೇ ಅತ್ಲಾಗೆ ಅದೇನು ತಿಳ್ಕೊಂಡು ಅದೆಲ್ಲ ಬಗೆಹರಿಸ್ಕೊಟ್ಟು ಬರ್ತೀವಿ ಕಣಮ್ಮ. ಹೋಗಿ ಹರ್ಷಿತನು ಹೊರಟಿದ್ದಾಳೆ, ನಾವು ಹಂಗೆ ಊರಿಗೆ ಹೋಗಿ ಅತ್ತೆ ಮಾಮನ ಕರ್ಕೊಂಡು ಲಕ್ಷ್ಮಕ್ಕ ಬರುತ್ತಂತೆ, ಅದಕ್ಕೆ ಕರ್ಕೊಂಡು ಹೋಗಿ ಬರ್ತೀವಿ. ನಾನು ಹಿಂಗೆ ಅನ್ಕೊಂಡಿದ್ದೆ ಕಣ್ಪಪ್ಪ, ಅವ್ನು ಭಾಳ ಒಳ್ಳೇನು, ಹಿಂಗೆ ಮಾಡೋಣಲ್ಲ ನಮ್ಮ ಹುಡುಗರಿಗಿನ್ನ ಒಳ್ಳೆಯನಾಗ್ಯವನಿ. ಹೆಂಗ ಅತ್ತ ಅವ್ರಿಗೂ ಶಾಂತಮ್ಮರ್ಗೂ ಗಂಡು ಮಕ್ಕಳಿಲ್ಲ ಬಿಡತ್ತ ನೋಡ್ಕೊಂಡು ನಮ್ಮ ಹುಡುಗರು ಅಂತೂ ಹೋಗೋಕ್ಕಾಗಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನಾವು ಹಂಗೆ ಕಾಣತ್ತೆ ಅಂದ್ಕೊಂಡಿದ್ದು, ಒಳ್ಳೆ ಹುಡುಗ ಅಂತಲೇ ನಾವು ಅಂದ್ಕೊಂಡಿದ್ದು. ಅವನಿಂಥ ಮನೆಯಾಳ ಅಂತ ನಮಗೂ ಗೊತ್ತಾಗಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಅವ್ನ ಬಂಡವಾಳ ಏನು ಅಂತ ನಮಗೆ ಗೊತ್ತಿದ್ದು. ಅವಳು ಯಾರಿಗೂ ಗೊತ್ತಾಗಬಾರ್ದು ಅಂತ ನನ್ನ ತಂಗಿ ಎಷ್ಟು ಈ ವಿಷಯನ ಮುಚ್ಚಿಟ್ಲು ಎಲ್ಲರಿಂದನ. ಆದರೆ ಯಾವತ್ತಿದ್ರೂ ಗೊತ್ತಾಗಲೇಬೇಕು ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾವು ಹೋಗಿ ಅಪ್ಪ ಅಮ್ಮ ಅಂತ ಹೇಳೋಣ ಅಂತ ಇದ್ವಿ. ಅಮ್ಮಗೆ ಬೇರೆ ಹಿಂಗೆ ಚೆನ್ನಾಗಿಲ್ದಂಗೆ ಆತ, ಅದಕ್ಕೇ ವಿಷಯ ಮುಚ್ಚಿಟ್ವಿ. ಮೊನ್ನೆ ಫೋನ್ ಮಾಡಿದಾಗ ಅಮ್ಮಗೆ ಫೋನ್ ಎತ್ಬಿಟ್ಟೈತೆ, ಬಾಯಿಗೆ ಬಂದಂಗೆ ಫೋನ್ ಬೈದ್ಬಿಟ್ಟಂತ ಈಶ್ವರನ. ಆವಾಗ ಅಮ್ಮಗೆ ಗೊತ್ತಾಗೈತೆ. ಅದಕ್ಕೆ ಬಿಡತ್ತ, ಯಾವತ್ತಿದ್ರ ವಿಷಯ ಗೊತ್ತಾಗೈತೆ, ಅದೇನು ಹೋಗಿ ಬಗೆಹರಿಸ್ಕೊಂಬರ್ಬೇಕು ಅಂತ ಹೇಳಿ ಅದಕ್ಕೆ ಅಮ್ಮಗೆ ಫೋನ್ ಮಾಡಿತ್ತು. ಅದಕ್ಕೆ ನಾವು ಹೋಗಿ ಬರ್ತೀವಿ. ನಾಲ್ಕು ಸರಿಯಾಗಿ ಬಿಟ್ಟು ಬುದ್ಧಿ ಹೇಳ್ಬೇಕು ಅವನಿಗೆ. ಇಂಥ ಯಾತಕ್ಕೆ ಮಾಡ್ದಲ್ಲ ನೀನು, ನ್ಯಾಯ ಸಂಸಾರ ಮಾಡೋದು ಕಲಿ ಅಂತೇಳಿ ನಾಲ್ಕು ಬಿಡಬೇಕು. ಬಿಡ್ತೀನಿ ನೋಡು. ನಮ್ಮ ಅತ್ತೆ ಮಾಮ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ಎಂತ ಮಾಡ್ದಲ್ಲ ಇಸ್ಕೊಂಡು ತಿಂಬತ್ತಕ್ಕ ಕಿತ್ಕೊಂಡು ತಿಂದು ಎಲ್ಲ ಪ್ರತಿಯೊಂದೂ ಹೊಲ್ದಾಕಿ ಕೂಲಿಯರ್ ಬಂದಾಗ ಅವ್ನು ಯಾವಾಗ ನಾನು ಒಂದು ಸತಿ ಹೋದಾಗ 5 ಜನ ಕೂಲಿಯರ್ ಬಂದಿದ್ರು. ನಮ್ಮ ಮಾವಂತಕ್ಕೆ ಬಂದು 10 ಜನ ಬಂದಿದ್ರು ಕಣ್ಮಮ್ಮ ಅಂತ ಹೇಳಿ ಯಾವಾಗ ಇದಾಳಿನ ಮುಂದೆ ಇಸ್ಕೊಂಡು ತಿನ್ನೋ ಆವಾಗಲೇ ಗೊತ್ತಾಯ್ತು ನನಗೆ. ಹೇಳೋಣ ಅಂದ್ಕೊಂಡೆ, ಅಯ್ಯೋ ಬಿಡತ್ತ ಏನೋ ಖರ್ಚಿಗಿರ್ಲಿಲ್ವೇನೋ ಇಸ್ಕೊಂಡವನೇ ಅಂತ ಅಂದ್ಕೊಂಡೆ. ನಾನೊಂದು ಸತಿ ಹೋದಾಗ ನಾನು ಯಾವಾಗಲೂ ನನ್ನ ಬುದ್ಧಿ ಗೊತ್ತಾಯ್ತಮ್ಮ ನನಗೆ. 5 ಜನ ಬಂದಿದ್ದಾರೆ, 10 ಜನ ಅಂತ ಹೇಳಿ ಸುಳ್ಳು ಹೇಳಿ ಮಾವಂತಕ್ಕೆ ದುಡ್ಡು ಇಸ್ಕೊಬಿಟ್ನಲ್ಲ ಅವನು. ಅಯ್ಯೋ ಎಷ್ಟೊಂದು ದುಡ್ಡು ಕಿತ್ಕೊಂಡು ತಿಂದ. ನಮ್ಮ ಮಾಮಗೂ ನಮ್ಮ ಅದಕ್ಕೆ ಗೊತ್ತಾಗಲಿಲ್ಲ. ಅವ್ರು ನಂಬಿಕೆ ಮಸ್ತಾಗಿ ಕೊಟ್ಟಿದ್ದಾರೆ, ಎಲ್ಲ ಹಾಳು ಮಾಡಿ ಎಲ್ಲ ಕೆಟ್ಟ ಹೆಸರು ತಂದು ಹೋಗ್ಬಿಟ್ಟವನು ಎಲ್ಲಾರ್ಗು. ಮರ್ಯಾದೆ ಕಳೆದು ಹೋದ. ಬಿಡು ಗೌತಮ್, ಅವಳು ಹಣೆ ಬರ್ದಾಗ ಏನಿರುತ್ತೋ ಅದೇ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ. ಇನ್ನು ಅವಳು ನನಗೆ ಬೇಡ ಒಂದು ಜೊತೆ ಸಂಸಾರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಡೈವರ್ಸ್ ತಗೊಂತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳಂತೆ. ಅವಳಿಗೆ ಇಷ್ಟ ಇಲ್ಲದ ಬಲವಂತವಾಗಿ ಸುಮ್ಮನೆ ನಾವು ಯಾಕೆ ಅವಳಿಗೆ ಬಲವಂತ ಮಾಡೋಣ ಹೇಳು. ಅವಳು ಅಪ್ಪ ಅಮ್ಮ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ನಮ್ಮ ದೀಕ್ಷಾ. ಇನ್ನೂ ಅತ್ತೆ ಸರಿಯಾಗಿ ಮಾತಾಡಿಸ್ತಿರ್ಲಿಲ್ಲ ಯಾವಾಗ ಹೋದ್ರೂ. ಅವಾಗ ಫಸ್ಟಿಗೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ಮಾತಾಡಿಸ್ತು. ಆಮೇಲೆ ಹೋಗ್ತಾ ನೀನು ಏನನ್ನು ನನ್ನ ಆಮೇಲೆ ಹೋಗ್ತಾ ಮಾತಾಡಿಸ್ತಾನೆ ಇರಲಿಲ್ಲ. ಅವ್ನು ಚಿರು 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 ಎಲ್ಲದಕ್ಕೂ ಚಿರು. ನನಗೂ ಗೌತಮ್ಗೆ ಬೇಜಾರಾಗ್ಬಿಟ್ಟಿತ್ತು ಅಲ್ಲಿಗೆ ಹೋಗೋದಕ್ಕೆ. ಏನಪ್ಪ ನಮಗೇನು ಇಲ್ಲೇನೇನು ಮರ್ಯಾದೆ ಇಲ್ಲ, ಅಳಿಗಳು ಅಂದಮೇಲೆ ಬಿಡು ಅವನೇ ಅಳಿಯ ಚೆನ್ನಾಗಿರ್ಲೇಳು ಅಂತೇಳಿ ನಾವೇನು ಅಂಥದ್ಕೆಲ್ಲ ಬೇಜಾರಾಗಕ್ಕೆ ಹೋಗಲಿಲ್ಲ. ಬಿಡು ಚೆನ್ನಾಗಿರ್ಲೇಳು ಅಂತೇಳಿ ಸುಮ್ಮನೆ ಆದ್ವಿ. ಅವನಿಂತ ನಂಬದು ಗೊತ್ತಾಗಿದ್ರೆ ನಾವು ಆವಾಗಲೇ ಹೇಳ್ತಿದ್ವಿ. ನಾವೇನೋ ಒಳ್ಳೆನ್ ಬಿಡತ್ಲಾಗೆ ಚೆನ್ನಾಗಿರಲಿ ಅಂದ್ಕೊಂಡ್ವಿ. ನಮ್ಮ ಅತ್ತೆನೂ ನಮ್ಮ ಮಾಮ ನಮ್ಮನ್ನು ಕೂಡ ಅಷ್ಟು ಚೆನ್ನಾಗಿ ಮಾತಾಡಿಸ್ತಿರ್ಲಿಲ್ಲ. ಯಾವಾಗಲೂ ನೋಡಿದ್ರು ಚಿರು ಚಿರು ಚಿರು. ಏನು ಕನಾಗ್ಲೇಳು ಒಂದು. ಅಯ್ಯೋ ವರ್ಷಿತನ ಮದುವೆಗೆ ಎಲ್ಲದಕ್ಕೂ ಚಿರು ಅದನ್ನು ಮಾಡಪ್ಪ ಇದನ್ನು ಮಾಡಪ್ಪ. ಅಯ್ಯೋ ಎಷ್ಟು ಎಲ್ಲ ಕೆಲಸನೂ ಅವನಿಗೇನೆ. ಎಷ್ಟು ಜವಾಬ್ದಾರಿ, ಎಷ್ಟು ಮರ್ಯಾದೆ ಅವನಿಗಿದ್ದಿದ್ದು ಮರ್ಯಾದೆ ನಮಗೆ ಇರಲಿಲ್ಲಮ್ಮ ಅಲ್ಲಿ. ಇವಾಗ ನೋಡು ಇಂಥ ಕೆಲಸ ಆಯಿತು. ಹೆಂಗೆ ಮಾತಾಡೋದು ಅಂತ ಹೇಳಿ ಮಾತಾಡಿಸ್ತಿರ್ಲಿಲ್ಲ ಅಷ್ಟೇ. ಯಾವಾಗ ಬಂದ್ರಪ್ಪ ಏನು ಅಷ್ಟೇನೆ. ಅವನಂದ್ರೆ ಅವ್ನಿಟ್ಟು ಕ್ಲೋಸ್ ಆಗಿದ್ನಲ್ಲ, ಅದಕ್ಕೆ ಚೆನ್ನಾಗಿ ಮಾತಾಡ್ಸಾರೆ ಇಬ್ಬರಾಳು. ನಿಮ್ಮ ತಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲಲ್ಲ, ಅದಕ್ಕೆ ಹಂಗೆ ಮಾತಾಡಿಸ್ತಿರ್ಲಿಲ್ಲ. ಅವರೇ ನಮ್ಮ ಅಪ್ಪ ಒಮ್ಮೆ ಒಬ್ರಿಗೊಂದು ಯಾವತ್ತೂ ಮಾಡಲ್ಲ ಕಣ್ರಿ. ಇಲ್ಲ ಅದಕ್ಕೆ ನಾನು ನಾಳೆ ನೋಡಿದ್ನಲ್ಲ, ಭಾಳ ಅವ್ರನ್ನೇ ಮಾತಾಡಿಸಿ ಚಿರು ಏನು ಕನಾಗಲಿ ಚಿರು ಭಾಳ ಅತಿಯಾಗಿ. ಅದಕ್ಕೆ ಮತ್ತೆ ಯಾರು ನಾನು ಭಾಳ ಅತಿಯಾಗಂಗೆ ಮಾಡಬಾರ್ದು ಅನ್ನೋದು.
ನಮಗೂ ಬೇಜಾರಾಗೋದು. ಅಯ್ಯೋ ನೋಡಪ್ಪ ನಾವು ಹಳ್ಳಿಗಳಾಗ ನಾವಿದ್ರೂ ನಮಗೇನು ಅಷ್ಟೊಂದು ಬೆಲೆ ಇಲ್ವಲ್ಲಪ್ಪ ಅಂತ ಅನ್ಸೋದು. ಏನು ಕನಾಗಲಿ ಹಂಗೆ ಬಿಡತ್ತ ಇವಾಗ ಯಾಕೆ ಇವಾಗ ಹೋಗಿ ಅದೇನು ಕೆಲಸ ಮಾಡ್ಕೊಂಬರ್ರಿ. ಅವರು ಈಗ ಪಾಪ ಅಲ್ಲೇ ಇದ್ನಲ್ಲ, ಸೇನಕ್ಕೆ ಮಾತಾಡ್ಸ್ಕೊಂಡು ಕತೆ ಆಡಿಸ್ಕೊಂಡು ಸೇನಕ್ಕೆ ಇದ್ನಲ್ಲ, ಅದಕ್ಕೆ ಅವರು ಸೇನಕ್ಕೆ ಮಾತಾಡಿಸ್ತಿದ್ರು. ನೀವು ಹೋಗ್ತಿದ್ರ ನಿಮ್ಮ ತಂಗ ಮಾತಾಡ್ತಿರ್ಲಿಲ್ಲ, ಏನೋ ಅಳಿ ಅಂತ ಏನೋ ಒಂಥರ ಮರ್ಯಾದೆ ನಿಮಗೆ, ಅದಕ್ಕೆ ಮಾತಾಡ್ತಿರ್ಲಿಲ್ಲ. ಅದೇ ಕಣ್ರಿ, ಒಂಥರ ಏನೋ ಒಂಥರ ಮರ್ಯಾದೆ ಕೊಡೋರು ನಿಮಗೆ, ನಿಮ್ಗೇನು ಮಾತಾಡಿಸ್ತಿರ್ಲಿಲ್ಲ, ಬರೀ ಚಿರು ಚಿರು ಅಂತಾರೆ, ಅಮ್ಮಂಗೆ ಆಗೋದು. ಸರಿ ಬಿಡು, ಇವಾಗ ಹೋಗಿ ಅವನೇನು ಎತ್ತ ಅಂತ ವಿಚಾರಿಸ್ಕೊಂಡು ನೀನು ಅಲ್ದಿದ್ರೆ ನಾವು ಒಯ್ದೀವಿ ಕಣೋ, ನಾವು ನೋಡ್ಕೊಂತೀವಿ, ನಿನ್ಗೆ ಏನಲ್ದಿದ್ರು ಬಿಡು ಅಂತೇಳಿ ನಾವು ಒಂದು ಸ್ವಲ್ಪ ಜೋರು ಮಾಡೋಣ. ನಮ್ಮ ಬೆಂಬಲ ಇದ್ರೇನೇ ಆಗೋದು. ಮತ್ತು ಹುಡುಗಿ ದೀಕ್ಷೆಗೆ ಅನ್ಯಾಯ ಆಗೋದು ಬೇಡ. ಈಗ ಡಿವೋರ್ಸ್ ಕೊಟ್ಟರೆ ಇವಾಗ ಅರ್ಧ ಭಾಗ ಬರುತ್ತೆ, ಆಸ್ತಿಗೆ ಏನೈತೆ ಅದು ಅರ್ಧ ಭಾಗ ಬರುತ್ತೆ. ಡೈವರ್ಸ್ ಕೊಡೋದೇ ಒಳ್ಳೆಯದು. ಡೈವರ್ಸ್ ಕೊಟ್ಬಿಟ್ಟು ಸುಮ್ಮನೆ ಅಂತ ನನ್ನ ಮಕ್ಕಳು ಇರೋದಕ್ಕೆ ನಾನು ಮುಂದೆ ನಿಮಗೂ ತೊಂದರೆ ಅದಕ್ಕೆ ಸುಮ್ಮನೆ ಇಲ್ಲಿ ಬರ್ತಾನೆ ತಿರ್ಗ ಆಸ್ತಿ ಮೇಲೆ ಕಣ್ಣು ಹಾಕ್ತಾನೆ ಅಂತ ನನ್ನ ಮಕ್ಳು ಅಷ್ಟು ದೊಡ್ಡ ಆಸೆ ಇಟ್ಕೊಂಡಿದ್ದಾನೆ ಅಂತಂದರೆ ಅವ್ನ ಜೀವನ ಪರ್ಯಂತ ಅವ್ನಿಗೆ ಬರೀ ಅದೇ ಬರ್ತಾ ಇರುತ್ತೆ ತಲೆಯೋಕ್ಕೆ. ಮತ್ತು ಹಿಂಗೆಲ್ಲ ಮಾಡಿ ನಾವೇನೋ ಅವ್ನು ಸರ್ ಮಾಡೋಕೆ ಹೋದ್ರೆ ಅವನಾಗಿ ಅವ್ನು ಬುದ್ಧಿ ಕಲ್ಕೋಬೇಕು. ನಾವಾಗಿ ನಾವು ಮಾಡಿದ್ರೆ ಏನು ಅದೇನೇನು ನೆಟ್ಗಾಗಲ್ಲ. ಹೇಳ್ರಿ, ಮಾತಾಡ್ರಿ. ಅವನಿಗೆ ಒಳ್ಳೆ ಬುದ್ಧಿ ಕಲ್ಕೊಂಡು ನಾನು ಚೆನ್ನಾಗಿರ್ತೀನಿ, ಗಂಡ ಹೆಂಡತಿ ಚೆನ್ನಾಗಿರ್ತೀವಿ ಅಂತ ಅವನೇನ ಹೇಳಿರಿ. ಚೆನ್ನಾಗಿರಲಿ ಬಿಡ್ರಿ. ಯಾಕೆ ಸುಮ್ಮನೆ ದೂರ ಮಾಡಿದೆ? ಈಗ ಚಿಕ್ಕ ವಯಸ್ಸು, ಇನ್ನು ಹುಡುಗಿಲ್ಲ, ಮಕ್ಕಳಿಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ ಚಿಕ್ಕ ವಯಸ್ಸಿಗೆ ಹುಡುಗಿ ಜೀವನ ಹಾಳು ಮಾಡ್ಬೇಕು ಹೇಳು? ಅದಕ್ಕೇನೆ ಚೆನ್ನಾಗಿರ್ತೀನಿ, ಹೊಂದಾಣಿಕೆಯಿಂದನ ಚೆನ್ನಾಗಿ ಕಿತ್ಕೊಂಡು ಹೋಗ್ತೀನಿ ಅಂತ ಅಂದರೆ ಅವನೇನ ಬುದ್ಧಿ ಕಲ್ಕೊಂಡ್ರೆ ಚೆನ್ನಾಗಿರಲಿ ಬಿಡು. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಮನೆಯವರು ನನ್ನ ಮೈನ ಇಬ್ಬರೂ ಬೇಜಾರಾಗಿದ್ದಾರೆ. ನಮ್ಮ ಅಪ್ಪ ನಮ್ಮಮ್ಮ ಏನೋ ಅಂತಾರೆ, ಇವ್ರಿಗೆ ಮರ್ಯಾದೆ ಕೊಡೋರು ಮುಜುಗರ ಇಕ್ಕಮರು ಮಾತಾಡಿಸ್ತಿರ್ಲಿಲ್ಲ, ಸುಮ್ಮನಿರೋರು. ಇವ್ರಿಗೇನು ನೋಡು ಬರೀ ಚಿರು 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 ಅಂತ ಇದ್ರು, ನಮ್ಮನ್ನು ಮಾತಾಡಿಸ್ತಾನೆ ಇರಲಿಲ್ಲ, ಸುಮ್ಮನೆ ಇರ್ತಿದ್ರು, ಎಲ್ಲದಕ್ಕೂ ಚಿರು 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 ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಇವ್ರು ಹೇಳ್ತಾರೆ. ಅದಕ್ಕೆ ಹೆಂಗನು ಇವ್ರು ನಮ್ಮ ಮನೆಯವ್ರು ಏನಂತಾರಲ್ಲ, ಸುಮ್ಮನೆ ಆಗ್ತಾರೆ ಅಂತವೆಲ್ಲ ಏನು ಯಾತೋ ಸಣ್ಣ ಸಣ್ಣವೆಲ್ಲ ಇಟ್ಕೊಂಬಕ್ಕೆ ಹೋಗಲ್ಲ. ಗೌತಮ್ ಅವರೇನೆ, ನಮ್ಮ ಮನೆಯವರು ಅವರೇನೆ. ಹೆಂಗೋ ಅತ್ಲಾಗೆ ಇವ್ರು ಒಳ್ಳೆಯರಾಗೋದಕ್ಕೆ ಸರಿ ಹೋಗೈತೆ. ಇದಕ್ಕೆ ಅವ್ನು ಇರೋದಕ್ಕೆ ನಾವಾಗ ಇನ್ನೊಬ್ರು ಆಗಿದ್ರೆ ಜಗಳ ಮಾಡೋರು. ನಾವೇನು ಹಳ್ಳಿಗಳಲ್ಲೇ ನಾವು ಇರ್ತೀವಿ ಅಂತ ಹೇಳಿ ಏನು ಮಾಡೋದು? ಅದಕ್ಕೆ ನಾವು ಹೋಗ್ತೀವಿ. ಅಮ್ಮಗೆ ಬೇರೆ ಹುಷಾರಿಲ್ಲ, ಅದಕ್ಕೆ ಕಾರ್ನಾಗ ಕರ್ಕೊಂಡು ಹೋಗಿ ಬರೋಕ್ಕಾಗುತ್ತೆ ಅಂತೇಳಿ ಅದಕ್ಕೆ ಗೌತಮು ನಾವು ಎಲ್ಲರೂ ಹೊಲ್ಟಿದ್ದೀವಿ. ಹೋಗೋದು ಏನು ಹೇಳ್ತಾನೋ ಏನೋ. ನಾನು ಚೆನ್ನಾಗಿರ್ತೀನಿ, ಹೆಂಡತಿ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತೀವಿ ಅಂದರೆ ಮಾಡ್ತೀವಿ, ಇಲ್ಲಾಂದರೆ ನಿನ್ನ ಬಾರಿ ನೀನು ನೋಡ್ಕೊಳಪ್ಪ ಅಂತ ಹೇಳಿ ಡೈವರ್ಸ್ ಕೊಡು ಅಂತ ಹೇಳಿ ಆಸ್ತಿಗೂ ಭಾಗ ಬರುತ್ತೆ, ಡೈವರ್ಸ್ ತೊಗೊಂಡು ಬರೋದು ಅಷ್ಟೇ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.